ಹಾಯ್ ಫ್ರೆಂಡ್ಸ್, ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನಮ್ಮೂರಿಂದ ಸಹಸ್ರಲಿಂಗಕ್ಕೆ ಹೋಗ್ತಾ ಇದ್ದೇನೆ. ಅಲ್ಲಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಎಂಡ್ ತನಕ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದೇ ಕಲ್ಲಿನಲ್ಲಿ ಶಿವಲಿಂಗ ಹಾಗೂ ನಂದಿಯನ್ನು ಕೆತ್ತಲಾಗಿದೆ. ಇಲ್ಲಿ ಕ್ರಿಸ್ತಶಕ 1678ರಿಂದ 1718ರವರೆಗೆ ಅರಸಪ್ಪ ನಾಯಕ ಎಂಬ ರಾಜರು ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ದರಂತೆ. ಅವರಿಗೆ ಮಕ್ಕಳಾಗಿಲ್ಲದ ಕಾರಣ ಶಾಲ್ಮಲಾ ನದಿಯಲ್ಲಿ ಶಿವಲಿಂಗ ಮಾಡುತ್ತೇನೆಂದು ಅವರು ಹರಕೆ ಮಾಡಿಕೊಂಡಿದ್ದರಂತೆ. ಅದೇ ರೀತಿ ಹರಕೆ ತೀರಿದ ನಂತರ ಮಕ್ಕಳು ಆಗಿದ್ದರಂತೆ. ಹಾಗಾಗಿ ಅವರು ಶಿವಲಿಂಗವನ್ನು ಕೆತ್ತನೆ ಮಾಡಿದ್ದಾರಂತೆ. ನಂತರದ ಆಳ್ವಿಕೆಗೆ ಸದಾಶಿವ ಎಂಬ ನಾಯಕರು ಶಿವಭಕ್ತರಾಗಿದ್ದರಂತೆ. ಅಪಾರ ಮೂರ್ತಿಗಳನ್ನು ಇಲ್ಲಿ ಅವರು ಕೆತ್ತನೆ ಮಾಡಿದ್ದಾರಂತೆ. ಹಾಗೆಯೇ ಈ ನದಿಯಲ್ಲಿ ಸ್ನಾನ ಮಾಡಿದರೆ ಯಾವ ರೋಗವೂ ಕೂಡ ವಾಸಿಯಾಗುತ್ತದಂತೆ. ಯಾಕಂದರೆ ಇಲ್ಲಿ ಗಿಡ ಮೂಲಿಕೆಗಳಿರುವ ಜಾಗದಿಂದ ನೀರು ಹರಿದು ಬರುತ್ತದೆ. ಇನ್ನು ಸಂತಾನ ಭಾಗ್ಯ ಇಲ್ಲದವರು ಕೂಡ ಈ ನದಿಯಲ್ಲಿ ನೀರಿನಲ್ಲಿ ಸ್ನಾನ ಮಾಡಿದರೆ ಸಂತಾನ ಪ್ರಾಪ್ತಿ ಆಗುತ್ತದಂತೆ ಅಂತ ಹೇಳಲಾಗುತ್ತೆ. ಇನ್ನು ಮಳೆಗಾಲದಲ್ಲಿ ತುಂಬ ನೀರು ಹರಿಯುವುದರಿಂದ ಇಲ್ಲಿ ಲಿಂಗಗಳು ದರ್ಶನ ಆಗೋದಿಲ್ಲ. ಹಾಗೆಯೇ ಈಗ ನೀರು ಕಡಿಮೆ ಇರುವುದರಿಂದ ದೇವರ ದರ್ಶನ ತುಂಬ ಚೆನ್ನಾಗಿ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಆಗಿನ ಕಾಲದ ರಾಜರು. ಇಲ್ಲಿ ನೋಡಿ ಸ್ನೇಹಿತರೆ, ನಂದಿಯ ಮುಖವನ್ನು ಯಾವ ರೀತಿ ಕೆತ್ತನೆ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಯಾವ ರೀತಿ ಚಿಕ್ಕ ಚಿಕ್ಕ ಲಿಂಗಗಳನ್ನು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂದೇ ಕಲ್ಲಿನಲ್ಲಿ ಬೃಹತ್ ಆಕಾರದ ನಂದಿಯನ್ನು ಹೇಗೆ ಕೆತ್ತಲಾಗಿದೆ. ತುಂಬ ಸುಂದರವಾಗಿ ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದಾರೆ. ಹಾಗೆ ಶಿವಲಿಂಗ, ಹಾಗೆ ಮುಂದುಗಡೆ ನಂದಿ ವಿಗ್ರಹ, ಹಾಗೆ ದೊಡ್ಡದಾದ ಒಂದು ದೊಡ್ಡ ಲಿಂಗ. ಫ್ರೆಂಡ್ಸ್, ಹೀಗಿದೆ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.